ಡೊನಾಲ್ಡ್ ಟ್ರಂಪ್ ಅವರ ಮೈಂಡ್ ಗೇಮ್ ಬಗ್ಗೆ ಇದೆ. ಈ ಡೊನಾಲ್ಡ್ ಟ್ರಂಪ್ ಯಾವಾಗ ಏನು ಹೇಳಿಕೆ ಕೊಡ್ತಾರೆ, ಏನು ಮಾತನಾಡ್ತಾರೆ, ಯಾವುದು ಕೂಡ ನಮಗೆ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಅದು. ನಾವು ಮೊನ್ನೆ ಒಂದು ಸುದ್ದಿ ನೋಡಿದ್ವಿ, ಮುಜ್ತಬಾ ಖಮೇನಿ ಅವರನ್ನು ಭೇಟಿ ಮಾಡ್ತೀನಿ, ಫಲಪ್ರದ ಆಗ್ತಾ ಇದೆ ಇತ್ಯಾದಿ ಹೇಳಿಕೆಯನ್ನು ಟ್ರಂಪ್ ಅವರು ಕೊಟ್ಟರು. ಅದಕ್ಕೆ ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ತು. ಡೊನಾಲ್ಡ್ ಟ್ರಂಪ್ ಹಗಲುಗನಸು ಕಾಣೋದು ಬೇಡ, ಅದರ ಬದಲಾಗಿ ವಾಸ್ತವಿಕ ಜಗತ್ತಿನಲ್ಲಿ ಬದುಕೋದನ್ನು ಕಲೀಲಿ. ನಮಗೆ ಆರ್ಥಿಕ ದಿಗ್ಬಂಧನ, ಯುರೇನಿಯಮನ್ನು ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದು, ಪರಮಾಣು ಕಾರ್ಯಕ್ರಮದಿಂದ ಹಿಂದೆ ಸರಿತೀವಿ ಅಂತ ಇರಾನ್ ಅವರು ಹೇಳಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲೆಲ್ಲೂ ಕೂಡ ಅದು ಓಕೆ ಆಗುತ್ತೆ ಅಂತ ಟ್ರಂಪ್ ಆ ನಿಟ್ಟಿನಲ್ಲಿ ಮಾತನಾಡಿದರು. ಅದಕ್ಕೆ ಭ್ರಮೆಯಲ್ಲಿ ಬದುಕಬೇಡಿ ಅಂತ ಇರಾನ್ ಅವರು ಹೇಳಿದರು. ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್, ನೀವು ನೋಡಿ ಗಮನಿಸಬೇಕಾದ ಸಂಗತಿ, ಇರಾನ್ ಇಸ್ರೇಲ್ ನಡುವೆ ಭೀಕರ ಕದನ ಶುರುವಾಗಿದೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಇರಾನ್ನ ನಾಯಕನನ್ನು ಹಾಡಿ ಹೊಗಳಿದ್ದಾರೆ. ಇದು ಹಾಡಿ ಹೊಗಳುವ ರೀತಿನೋ ಅಥವಾ ಶತ್ರುವನ್ನು ಮಣಿಸಕ್ಕೆ ಬೇಕಾದಂತಹ ಒಂದು ದಾರಿಯನ್ನು ಡೊನಾಲ್ಡ್ ಟ್ರಂಪ್ ಅವರು ಹುಡುಕಿಕೊಂಡ್ರ ಅನ್ನುವಂತಹ ಪ್ರಶ್ನೆ. ಏನು ಹೇಳಿದ್ರು ಹಾಗಾದರೆ ಡೀಟೇಲ್ಸ್ ನೋಡೋಣ. ಟ್ರಂಪ್ ಅಚ್ಚರಿಯ ಮಾತೊಂದನ್ನು ಹೇಳಿದ್ದಾರೆ. ಇರಾನ್ ನಾಯಕರು ಬಲಿಷ್ಠ ಆಗಿದ್ದಾರೆ ಮತ್ತು ಹೆಮ್ಮೆ ಉಳ್ಳವರು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಹೆಮ್ಮೆ ಉಳ್ಳವರವರು ಬಲಿಷ್ಠರಾಗ್ಬಿಟ್ಟಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕಾದೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದು ಅವರಿಗೆ ಅನಿವಾರ್ಯ. ಒಪ್ಪಂದವನ್ನು ಮಾಡಿಕೊಳ್ಳುವುದನ್ನು ಬಿಟ್ಟರೆ ಬೇರೊಂದು ಆಪ್ಷನ್ ಇರಾನ್ನ ಮುಂದಿಲ್ಲ. ಅವರು ಮಾತುಕತೆಗೆ ಬರಲೇಬೇಕು, ಮಾತುಕತೆಯನ್ನು ನಡೆಸಲೇಬೇಕು, ಅದು ಮಾತ್ರ ಅವರಿಗೆ ಅನಿವಾರ್ಯ. ಸತ್ಯ ಒಪ್ಪಿಕೊಳ್ಳೋದಕ್ಕೆ ಅವರಿಗೆ ಸಮಯ ಬೇಕು ಅಂತ ಅಧ್ಯಕ್ಷರು ವಿಶ್ಲೇಷಣೆ ಮಾಡಿರೋದು. ಕದನ ವಿರಾಮ ಮತ್ತು ಶಾಂತಿ ಒಪ್ಪಂದದ ಪ್ರಕ್ರಿಯೆ ಜಾರಿಯಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಈ ಕದನ ವಿರಾಮ ಮತ್ತು ಶಾಂತಿ ಮಾತುಕತೆಗೆ ಅವರೆಲ್ಲ ಒಪ್ಪಿಕೊಳ್ತಾ ಇಲ್ಲ. ಅಂದರೆ ಅವರನ್ನು ಸಾಫ್ಟ್ ಆಗಿ ಆದರೂ ಕೂಡ ಸೌಮ್ಯ ಸ್ವಭಾವದ ಮುಖಾಂತರವೂ ಕೂಡ ಅವರನ್ನು ಒಲಿಸಿಕೊಳ್ಳಬಹುದಾ ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿದ್ದಾರೆ ಅಂತ ಸದ್ಯಕ್ಕೆ ಹೇಳ್ತಾ ಇರೋದು. ಮುಜ್ತಬಾ ಖಮೇನಿ ಜೊತೆಗೆ ಮಾತುಕತೆ ನಡೆಸುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ತಂದೆ ಅಯತುಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಅಧಿಕಾರ ಸ್ವೀಕಾರ ಇವತ್ತಿನ ತನಕ ಸಾರ್ವಜನಿಕವಾಗಿ ಅವರು ಕಾಣಿಸಿಕೊಂಡಿಲ್ಲ. ಅಮೆರಿಕ ಮತ್ತು ಇರಾನ್ನ ಮಾತುಕತೆಗಳ ನಡುವೆ ಅವರು ಕೇವಲ ನಂಬಿಕಸ್ಥ ರಾಜತಾಂತ್ರಿಕರ ಜೊತೆಗೆ ಮಾತ್ರ ಸಂವಹನವನ್ನು ನಡೆಸ್ತಾ ಇದ್ದಾರೆ. ಒಂದು ಗೌಪ್ಯವಾದ ಸ್ಥಳದಲ್ಲಿದ್ದಾರೆ ಅಂತೆಲ್ಲ ಸುದ್ದಿ ಬಂತು. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಅವರನ್ನು ಭೇಟಿ ಮಾಡ್ತೀನಿ ಅಂತ. ಇರಾನ್ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾ ಇದೆ. ಯಾವುದಕ್ಕೆ ಅಂತ ಹೇಳಿದ್ರೆ ಅವರು ಸಿಕ್ಕಾಪಟ್ಟೆ ಬಲಿಷ್ಠರಾಗಿದ್ದಾರೆ ಮತ್ತು ಹೆಮ್ಮೆ ಉಳ್ಳವರಾಗಿದ್ದಾರೆ. ಈ ಎರಡು ಭೀತಿ ಇದೆಯಲ್ಲ, ಅಂದರೆ ಭೀತಿ ಅನ್ನೋದಕ್ಕಿಂತ ಅವರಿಗಿರುವಂತಹ ಶಕ್ತಿ ಸಾಮರ್ಥ್ಯ, ಬಲಿಷ್ಠರಾಗಿರೋದು ಮತ್ತು ತಮ್ಮ ದೇಶದ ಬಗ್ಗೆ ತಾವು ಹೊಂದಿರುವಂತಹ ಹೆಮ್ಮೆ ಇದೆಯಲ್ಲ, ಹೀಗಾಗಿ ಒಪ್ಪಂದದ ಮಾತುಕತೆಗೆ ಮತ್ತಷ್ಟು ಮಗದಷ್ಟು ಇನ್ನೂ ಹೆಚ್ಚಳವಾಗಿ ವಿಚಾರ ಮಾಡುವಂತೆ ಮಾಡಿದೆ. ಹೀಗಾಗಿ ಡಿಲೇ ಆಗುತ್ತೆ, ಬಟ್ ಒಂದಲ್ಲ ಒಂದು ದಿನ ಒಪ್ಪಂದ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಶಾಭಾವನೆ ಇದೆ. ಹಾಗಾದರೆ ಯಾಕೆ ಹೇಳಿಕೆ ಇದು? ಇಷ್ಟು ದಿನಗಳ ಕಾಲ ಆರ್ಥಿಕ ದಿಗ್ಬಂಧನ, ಯುದ್ಧ, ನೌಕಾ ದಿಗ್ಬಂಧನ, ಹೋರಾಟ, ಡ್ರೋನ್ ದಾಳಿ ಎಲ್ಲವೂ ಕೂಡ ಆಯಿತು. ಈಗ ಯಾಕೆ ಸಾಫ್ಟ್ ಕಾರ್ನರು? ಈ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಗರಿಷ್ಠ ಒತ್ತಡವನ್ನು ಹೇರೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೊನೆಯ ಹಂತದ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅಂತ ಒಂದು ವಿಶ್ಲೇಷಣೆ ಆಗ್ತಾ ಇರೋದು. ನೀವು ಅವರ ವಿರುದ್ಧ ಯುದ್ಧ ಮಾಡಿದ್ರಿ, ದಾಳಿಗಳನ್ನು ಮಾಡಿದ್ರಿ, ಯಾವುದೂ ಕೂಡ ಫಲಪ್ರದ ಆಗದೇ ಇದ್ದಾಗ ಅವರನ್ನು ಸಾಫ್ಟ್ ಆಗಿ ಸೌಮ್ಯ ಸ್ವಭಾವದಿಂದ ಒಲಿಸಿಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥದ್ದು ಒಂದು. ಎರಡನೇದ್ದು ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದಾಗ ನಾವು ಅನೇಕ ಬಾರಿ ಮಾತನಾಡಿದ ಹಾಗೆ ಇರಾನ್ ಸೋತು ಸುಣ್ಣ ಆಗಿಬಿಡುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇರಾನ್ ಅದಕ್ಕೆ ಪ್ರತಿರೋಧವನ್ನು ತೋರ್ತಾ ಬಂತು. ಹೀಗೆ ಪ್ರತಿರೋಧವನ್ನು ತೋರಿಕೊಳ್ತಾ ಬಂದಿದ್ದಂಥ ಒಂದು ಶಿಯಾ ಪ್ರಾಬಲ್ಯ ಹೊಂದಿರುವಂತಹ ದೇಶ ಏಕಾಏಕಿಯಾಗಿ ಅಮೆರಿಕದ ಮಾತುಗಳಿಗೆ ಒಪ್ಪಿಬಿಟ್ರೆ ಅವರದ್ದು ಮಧ್ಯಪ್ರಾಚ್ಯದಲ್ಲಿ ಸುನ್ನಿ ದೇಶಗಳ ನಡುವೆ ಅವರ ಪ್ರಾಬಲ್ಯ ಕಡಿಮೆ ಆಗುತ್ತೆ. ಹೀಗಾಗಿ ಅವರನ್ನು ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಮಾತುಕತೆಗೆ ತರೋದಕ್ಕೆ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ವಿಶ್ಲೇಷಣೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಮುಜ್ತಬಾ ಬಗ್ಗೆ ಟ್ರಂಪ್ ಒಂದು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಖಾಸಗಿ ಚಾನಲ್ನಲ್ಲಿ ಒಂದು ಸಂದರ್ಶನ, ಪತ್ರಕರ್ತರ ಪ್ರಶ್ನೆ ಕೇಳ್ತಾ ಇದ್ರು. ಪತ್ರಕರ್ತರ ಪ್ರಶ್ನೆಗೆ ಡೊನಾಲ್ಡ್ ಟ್ರಂಪ್ ಅವರು ಉತ್ತರ, ಖಮೇನಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು, ಆದರೆ ಈಗಲೇ ಹೇಳಲ್ಲ ಅಂತ. ಮುಜ್ತಬಾ ಖಮೇನಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ, ಬಟ್ ನಾನು ಈಗ ಹೇಳಲ್ಲ ಅಂತ ಅವ್ರು ಕೇಳಿದರು ಪ್ರಶ್ನೆಯನ್ನು. ಖಮೇನಿ ಎಲ್ಲಿದ್ದಾರೆ, ದೈಹಿಕ ಆರೋಗ್ಯ ಹೇಗಿದೆ, ಏನಾದರೂ ನಿಮಗೆ ಮಾಹಿತಿ ಇದೆ ಅಂತ ಪತ್ರಕರ್ತರು ಡೊನಾಲ್ಡ್ ಟ್ರಂಪ್ ಕೇಳಿದರು. ಆಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು, ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ, ಆದರೆ ನಾನು ಅವರು ಎಲ್ಲಿದ್ದಾರೆ ಅನ್ನೋದನ್ನು ನೇರವಾಗಿ ಹೇಳೋದಿಲ್ಲ. ಆದರೆ ಗೊತ್ತಿರುವ ಬಗ್ಗೆ ಅವರು ಎಲ್ಲಿದ್ದಾರೆ ಏನು ಎಲ್ಲದರ ಬಗ್ಗೆಯೂ ಕೂಡ ನನಗೆ ಮಾಹಿತಿ ಇದೆ ಅಂತ ಅವರು ಹೇಳಿಕೆಗಳನ್ನು ಕೊಟ್ಟರು. ಅಂದರೆ ಮುಜ್ತಬಾ ಖಮೇನಿ ಅವರ ತಂದೆಯ ನಂತರ ಅಥವಾ ಅನೇಕ ಮಿಲಿಟರಿ ನಾಯಕರುಗಳ ಹತ್ಯೆಯ ನಂತರ ಆ ವ್ಯಕ್ತಿ ಅಧಿಕಾರಕ್ಕೆ ಸ್ವೀಕಾರ ಮಾಡಿದ್ದು ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯ ಭೀತಿಯ ಸಮಯದಲ್ಲಿ ಏನಾದರೂ ಆಗಿಬಿಡ್ಬೋದು ಅಂತ ಅವರೆಲ್ಲ ಆಗಿದ್ದಾರೆ. ಹಾಗಾದರೆ ಯಾಕೆ ಡೊನಾಲ್ಡ್ ಟ್ರಂಪ್ ಹಿಂಗೆ ಹೇಳಿದರು? ಒಂದು ಚರ್ಚೆ ಆಗ್ತಾ ಇದೆ.
ಏನು ಚರ್ಚೆ ನೋಡಿ, ನಿಮ್ಮ ದೇಶದ ನಾಯಕತ್ವ ಯಾವುದೇ ಗೌಪ್ಯ ಸ್ಥಳದಲ್ಲಿ ಇದ್ದಾಗಲೂ ಕೂಡ ಅಮೆರಿಕಾದ ಬೇಹುಗಾರಿಕಾ ಶಕ್ತಿ, ಅಮೆರಿಕದ CIA ಮತ್ತು ಉಪಗ್ರಹದ ಮುಖಾಂತರ ಅವರು ಎಲ್ಲಿದ್ದಾರೆ, ಅವರ ಚಲನವಲನ ಏನಿದೆ, ಅವರು ಏನು ಮಾಡುತ್ತಿದ್ದಾರೆ, ಯಾವ ಸ್ಥಳದಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಆರೋಗ್ಯ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಕೂಡ ಅಮೆರಿಕದ CIA ಮತ್ತು ಉಪಗ್ರಹ ಅವರ ಮೇಲೆ ಕಣ್ಣಿಟ್ಟಿದೆ ಅನ್ನುವಂತಹ ಒಂದು ಬೆದರಿಕೆಯನ್ನು ಅಮೆರಿಕ ಇರಾನ್ನ ಮೇಲೆ ಹಾಕುವುದಕ್ಕಾಗಿ ಒಂದು ಸಂದರ್ಶನದಲ್ಲಿ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಒಂದು ವಿಶ್ಲೇಷಣೆ. ಅಂದರೆ ಇರಾನ್ ಅನ್ಕೊಂಡ್ಬಿಟ್ಟಿದೆ ನಾವು ಇಸ್ರೇಲ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಮೆರಿಕಾದ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಈ ಅಚ್ಚರಿ ಹೇಳಿಕೆಯಿಂದ ಅವ್ರ ಮೇಲೆ ನಮ್ದೊಂದು ಕಣ್ಣಿದೆ. ಒಂದು ವೇಳೆ ನಾಳೆ ಹೆಚ್ಚು ಕಡಿಮೆ ಆದರೆ ಆ ವ್ಯಕ್ತಿಯನ್ನು ಕೂಡ ನಾವು ಹತ್ಯೆ ಮಾಡ್ತೀವಿ ಎನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಇದೀಗ ಅವರು ಮಾಡ್ತಾ ಇರೋದು. ಎರಡನೇದ್ದು ಮಾನಸಿಕ ಒತ್ತಡ ತಂತ್ರ. ಈಗ ಇರಾನ್ನ ರಾಜತಾಂತ್ರಿಕರು, ಅಲ್ಲಿಯ ವಿದೇಶಾಂಗ ಸಚಿವ ಅರಾಗ್ಜಿ ಆಗಿರ್ಬೋದು, ಸ್ಪೀಕರ್ ಅವರೆಲ್ಲ ಹೇಳ್ತಾ ಇದ್ರು, ಇಲ್ಲ ಅವರು ಗೌಪ್ಯ ಸ್ಥಳದಲ್ಲಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಅಲ್ಲಿಂದನೇ ಎಲ್ಲವನ್ನು ಕೂಡ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅಂತ. ಇದೀಗ ಅಮೆರಿಕ ಒಂದು ಮಾನಸಿಕ ಒತ್ತಡವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಏನು ಮಾನಸಿಕ ಒತ್ತಡ? ನಿಮ್ಮ ನಾಯಕನ ಗೌಪ್ಯ ಸ್ಥಳ ನಮಗೆ ಗೊತ್ತಿದೆ, ಹೆಚ್ಚು ಕಡಿಮೆ ಆದರೆ ದಾಳಿ ಆಗುತ್ತೆ ಅಂತ. ಈ ಸಂದೇಶವನ್ನು ಡೊನಾಲ್ಡ್ ಟ್ರಂಪ್ ಕೊಡೋದುವ ಕಾರಣಕ್ಕಾಗಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸು. ಮತ್ತೊಂದು ವಿಚಾರ ಇದರಲ್ಲಿ ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ, ನಾನೇ ಇಲ್ಲಿ ಬಾಸ್, ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಇರಾನ್ಗೂ ಕೊಟ್ಟಿರೋದು, ಇರಾನ್ಗಿಂತ ಹೆಚ್ಚಾಗಿ ಇಸ್ರೇಲ್ಗೆ ಕೊಟ್ಟಿರುವಂತಹ ಎಚ್ಚರಿಕೆ ಇದು. ಯಾವ ಇಸ್ರೇಲ್ ಅಮೆರಿಕದ ಮಾತು ಕೇಳ್ತಾ ಇಲ್ಲಲ್ಲ, ನಿಮ್ದೇನು ನಡೆಯಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇರಾನ್ ಒಪ್ಪಂದದ ವಿಚಾರದಲ್ಲಿ ನಾನೇ ಅಂತಿಮ ಬಾಸ್ ಅಂತ ಟ್ರಂಪ್ ಹೇಳಿರೋದು. ಅಮೆರಿಕದ ನಿರ್ಧಾರವನ್ನು ಇಸ್ರೇಲ್ ಪ್ರಧಾನಿ ಒಪ್ಪಬೇಕು ಅಂತ ದೊಡ್ಡಣ್ಣ ಹೇಳಿದ್ದಾರೆ. ನೇತನ್ಯಾಹುಗೆ ದಾಳಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಒಂದು ಖಡಕ್ ಸೂಚನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ನೇತನ್ಯಾಹು ಅವರಿಗೆ ನೇರ ಸಂದೇಶ ಕೊಟ್ಟರು. ಈ ನೇರ ಸಂದೇಶದ ಭಾಗವಾಗಿ ಅವರು ಈ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ನಾನೇ ಅಂತಿಮ. ಈಗ ಇಸ್ರೇಲ್ ಏನು ಮಾಡ್ತಾ ಇದೆ, ನಾಳೆ ಒಂದು ವೇಳೆ ಇರಾನ್ನ ಜೊತೆಗೆ ಕದನ ವಿರಾಮ ಘೋಷಣೆಯಾಗಿ ಅವರ ಬೇಡಿಕೆಗಳನ್ನು ಅಮೆರಿಕಾದವರು ಒಪ್ಕೊಂಡ್ಬಿಟ್ರೆ, ಅಮೆರಿಕಾದ ಬಳಿ ಇರುವಂಥ $24 ಬಿಲಿಯನ್ ಆಸ್ತಿ ಏನಿದೆ ಅದೆಲ್ಲವೂ ಕೂಡ ಇರಾನ್ಗೆ ಹೋಗುತ್ತೆ. ಇರಾನ್ ಮತ್ತಷ್ಟು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸುತ್ತೆ. ಯಾವುದೇ ಕಾರಣಕ್ಕೂ ಆಗಬಾರದು. ಅದು ಇರಾನ್ ಒಂದು ವೇಳೆ ಒಪ್ಪಂದ ಆದರೆ ತನ್ನ ಪ್ರಾಕ್ಸಿ ಯುದ್ಧಗಳ ಮುಖಾಂತರ ನನ್ನ ಅಸ್ತಿತ್ವದ ಬುಡಕ್ಕೆ ತರುತ್ತೆ ಅನ್ನುವಂತಹ ಆತಂಕ ಇಸ್ರೇಲ್ ಅವರಿಗಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ನೇತನ್ಯಾಹು ಅವ್ರದ್ದು ಏನು ನಡೆಯಲ್ಲ ಅಂತ. ನಾನು ಆವಾಗಲೇ ಹೇಳ್ತಾ ಇದ್ದೆ, 1956ರಲ್ಲಿ ಸೂಯೆಜ್ ಕಾಲುವೆ ಬಿಕ್ಕಟ್ಟಾಯಿತು. ಇಸ್ರೇಲ್, ಬ್ರಿಟನ್, ಫ್ರಾನ್ಸ್ ಇವರೆಲ್ಲರೂ ಕೂಡ ಸೇರಿಕೊಂಡು ಈಜಿಪ್ಟ್ ಮೇಲೆ ದಾಳಿ ಮಾಡಿಬಿಟ್ರು. ಈಜಿಪ್ಟ್ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ ಅಮೆರಿಕ ಅವತ್ತು ಹೇಳಿತು, ನೀವು ಈ ದಾಳಿಯಿಂದ ಹಿಂದೆ ಸರಿದೇ ಹೋದರೆ ಆರ್ಥಿಕ ನೆರವನ್ನು ನಿಲ್ಲಿಸಿಬಿಡ್ತೀವಿ ಅಂತ. ಅವತ್ತು ಇಸ್ರೇಲ್ ಅವರು ಹೊರಗಡೆ ಬಂದರು ಅಮೆರಿಕದ ಮಾತುಗಳನ್ನು ಕೇಳಿಕೊಂಡು. 1981ರಲ್ಲಿ ಲೆಬನಾನ್ ಯುದ್ಧ ಆಯಿತು. ಮೆನಾಚಮ್ ಬೆಗಿನ್ ಅವತ್ತು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಇಸ್ರೇಲ್ನದ್ದು. ಲೆಬನಾನ್ ಮೇಲೆ ದಾಳಿ ಆಯಿತು. ಅಮೆರಿಕದ ಅಧ್ಯಕ್ಷರಾಗಿ ರೊನಾಲ್ಡ್ ರೆಗನ್ ಇರ್ತಾರೆ. ಫೋನ್ ಮಾಡಿ ಕರೆ ಮಾಡಿ ಮಾತನಾಡಿದಂತೆ ಇವತ್ತು ನೀವು ಮಾಡ್ತಾ ಇರುವಂಥ ಈ ಯುದ್ಧ ನರಮೇದಂತೆ ಕಾಣಿಸ್ತಾ ಇದೆ, ಅಕ್ಷರಶಃ ಕಣ್ಣೀರು ಹಾಕ್ತಾ ಇದ್ದಾರೆ, ನೀವು ಹೀಗಾಗಿ ಈ ಯುದ್ಧವನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದರು. ಅವತ್ತು ಕೂಡ ಅವರು ಆ ಮಾತುಗಳನ್ನು ಕೇಳಿಕೊಂಡ್ರು. ಇಸ್ರೇಲ್ ಅವರು ಯುದ್ಧದಿಂದ ಹಿಂದೆ ಸರಿದ್ರು. 2015ರಲ್ಲಿ ಬರಾಕ್ ಒಬಾಮಾ ಇರಾನ್ನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಾಗ ಇದೇ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಬರಾಕ್ ಒಬಾಮಾ ಅವರ ವಿರುದ್ಧ ಬಂದು ಭಾಷಣವನ್ನು ಮಾಡಿದ ನಂತರವೂ ಕೂಡ ಇಸ್ರೇಲನ್ನು ಪಕ್ಕಕ್ಕಿಟ್ಟು ಇರಾನ್ನ ಜೊತೆಗೆ ಒಬಾಮಾ ಅವರು ಒಪ್ಪಂದ ಮಾಡಿಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಇದರರ್ಥ ಯುದ್ಧದ ವಿಚಾರದಲ್ಲಿ ಒಂದಾಗಿದ್ದಂತಹ ಸಮಯದಲ್ಲೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳು ಬಂದು ಇಸ್ರೇಲನ್ನು ಹೊರಗಿಟ್ಟು ಅಮೆರಿಕ ಮಾತುಕತೆಗಳನ್ನು ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಅಮೆರಿಕದ ಮಾತುಗಳಿಗೆ ಬಾಗಿ ಇಸ್ರೇಲ್ ಕೂಡ ನಡೆದುಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ ಇದರಲ್ಲಿ ಹಳಿ ತಪ್ಪಿಸ್ತಾ ಇದೆಯಾ ಇಸ್ರೇಲ್ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಕದನ ವಿರಾಮದ ಈ ಹಳಿಯನ್ನು ತಪ್ಪಿಸುವ ಪ್ರಯತ್ನವನ್ನು ಇಸ್ರೇಲ್ ಮಾಡ್ತಾ ಇದೆಯಾ? ಇರಾನ್ ಜೊತೆಗಿನ ಒಪ್ಪಂದ ಈ ವಾರವೇ ಅಂತಿಮವಾಗಬೇಕಾಗಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಈ ವಾರದಲ್ಲಿ ಎಲ್ಲವೂ ಕೂಡ ಮಾತುಕತೆ ಆಗ್ತಾ ಇತ್ತು, ಎಲ್ಲವೂ ಕೂಡ ಅಂತಿಮವಾಗಬೇಕಾಗಿತ್ತು ಅಂತ ಟ್ರಂಪ್ ಅವರ ವಿಶ್ಲೇಷಣೆ. ಇಸ್ರೇಲ್ನ ಪ್ರತಿ ದಾಳಿಯಿಂದ ಶಾಂತಿ ಮಾತುಕತೆಗೆ ದೊಡ್ಡ ಮಟ್ಟದ ಭಂಗ ಎದುರಾಗಿರೋದು. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿ ಇದಕ್ಕೆ ಸಹಜವಾಗಿ ಕಾರಣ. ಲೆಬನಾನ್ ಮೇಲೆ ಇವರು ದಾಳಿ ಮಾಡಿದರು, ಅಲ್ಲಿ ಕಟ್ಟಡಗಳು ಬೇರೆ ಬೇರೆ ಪ್ರದೇಶಗಳೆಲ್ಲ ದಾಳಿ ಮಾಡಿತು. ಹೀಗಾಗಿ ಅದು ಕೂಡ ಹಿನ್ನಡೆಯನ್ನು ಮಾಡ್ತಾ ಇದೆ ಅಂತ. ನೇತನ್ಯಾಹು ಅವರ ಹಠಮಾರಿ ನಿಲುವು, ನೇತನ್ಯಾಹು ಅವರಿಗೂ ಹಠಮಾರಿ ನಿಲುವಿದೆ. ಈಗ ಇಸ್ರೇಲ್ ಇರಾನ್ ಮೇಲೆ ಕಿಡಿಕಾರೋದಕ್ಕೆ ಕಾರಣ ಏನು? ಇರಾನ್ ಇವತ್ತು ಇಸ್ರೇಲ್ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದೆ, ಎಲ್ಲವೂ ಕೂಡ ಹೌದು. ಇದೇ ಇರಾನ್ ಹೆಜ್ಬುಲ್ಲಾ, ಹಮಾಸ್ ಮತ್ತು ಹೌತಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ. ನಾಳೆ ಅವರು ಹೌತಿಗಳು, ಹಮಾಸ್ನವರು, ಹೆಜ್ಬುಲ್ಲಾದವರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಕಾರಣಕ್ಕಾಗಿ ಕದನ ವಿರಾಮ ಆಗಬಾರ್ದು, ಒಂದು ಆಗಬೇಕು. ಒಂದು ಯಾವುದು ಅಂತ ಹೇಳಿದ್ರೆ ಅವರು ಪರಮಾಣು
ಹೊಂದಬೇಕು ಅಂತ ಏನು ಬಯಸ್ತಾ ಇದ್ದಾರೆ, ನಾವು ಹೊಂದೋದನ್ನು ಮಾತ್ರ ಬಿಡ್ತೀವಿ ಅನ್ನೋದನ್ನು ಅದರ ಬದಲಾಗಿ ಬಾಂಬ್ ತಯಾರಿಸೋದನ್ನು ಕೂಡ ಅವರು ನಿಲ್ಲಿಸಬೇಕು ಅಂತ ಇಸ್ರೇಲ್ ಬೇಡಿಕೆ ಇಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಬಾಂಬ್ಗಳನ್ನು ಅವರು ತಯಾರು ಮಾಡಬಾರದು, ಅದರ ಜೊತೆಗೆ ಪರಮಾಣು ಕೇಂದ್ರಗಳನ್ನು ಕೂಡ ಸ್ವತಃ ಇರಾನ್ ತನ್ನ ದೇಶದ ಪರಮಾಣು ಕೇಂದ್ರಗಳನ್ನು ಹಾನಿ ಮಾಡಬೇಕು, ನಾಶ ಮಾಡಬೇಕು, ಧ್ವಂಸ ಮಾಡಬೇಕು ಅಂತ ಇಸ್ರೇಲ್ ಅವರು ಹೇಳ್ತಾ ಇರೋದು. ಅದೇ ಇದರ ಅರ್ಥ, ನೀವು ಪರಮಾಣು ಬಾಂಬ್ಗಳನ್ನು ತಯಾರು ಮಾಡಲ್ಲ ಅಂತ ಏನೋ ಲಿಖಿತ ರೂಪದಲ್ಲಿ ಕೊಡಬಹುದು, ಆದರೆ ಒಳಗೊಳಗೆ ಇರಾನ್ ಅವರು ಪ್ರಯತ್ನ ಪಡಬಹುದು ಎನ್ನುವಂಥ ಆತಂಕ ಇಸ್ರೇಲಿಗಿದೆ. ಯುರೇನಿಯಮನ್ನು ಹೊರಗಡೆ ಸಾಗಬೇಕು, ಆ ಎಲ್ಲ ಬೆಳವಣಿಗೆಗಳಿದೆ. ಇದಕ್ಕೆ ಇದೀಗ ಸಾಫ್ಟ್ ಕಾರ್ನರ್ ಆಗಿ ಅಮೆರಿಕ ವರ್ತಿಸ್ತಾ ಇದೆ. ಈ ಸಾಫ್ಟ್ ಕಾರ್ನರ್ ಯಾರಿಗೆ ಬೇಡ? ಇಸ್ರೇಲ್ನವ್ರಿಗೆ ಬೇಡ. ಹೀಗಾಗಿ ಬೆಂಜಮಿನ್ ನೆತನ್ಯಾಹು ಒಂದು ರೀತಿಯಾಗಿ ರೆಬಲ್ ಆಗಿದ್ದಾರೆ. ಟ್ರಂಪ್ ಮಾಸ್ಟರ್ ಪ್ಲಾನ್ ಹಾಗಾದರೆ ಶಾಂತಿ ನೆಲೆಸುತ್ತಾ ಮಧ್ಯಪ್ರಾಚ್ಯದಲ್ಲಿ? ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇರಾನ್ ಪರಮಾಣು ಯೋಜನೆಯನ್ನು ಸ್ಥಗಿತಗೊಳಿಸೋದಕ್ಕೆ ಟ್ರಂಪ್ ರಣತಂತ್ರ ಹೆಣೆದಿದ್ದಾರೆ. ನೆತನ್ಯಾಹು ಅವರ ಅರೆ ಮನಸ್ಸಿನ ಸಮ್ಮತಿ ಇದೆ. ಹಾಗಾದರೆ ಮುಂದೆ ಏನಾಗುತ್ತೆ? ನಾನು ಆವಾಗಲೇ ಹೇಳಿದ ಹಾಗೆ ಟ್ರಂಪ್ ಅವರಿಗೆ ಇದು ಅತಿ ಅವಶ್ಯಕ. ಬೇರೆ ಬೇರೆ ಕಾರಣಕ್ಕಾಗಿ ಮಾತುಕತೆ ಆಗಬೇಕು, ಕದನ ವಿರಾಮ ಆಗಬೇಕು, ಅವರೆಲ್ಲ ಹಿಂದೆ ಸರಿದು ಬಿಡಬೇಕು, ಎಲ್ಲವೂ ಕೂಡ ಹೌದು. ಬಟ್ ಇಸ್ರೇಲ್ಗೆ ಇದ್ಯಾವುದು ಕೂಡ ಬೇಕಾಗಿಲ್ಲ. ನಮಗೆ ಅವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಇದೆ. ಅವರು ಯಾವುದೇ ಕಾರಣಕ್ಕೂ ಯುರೇನಿಯಮನ್ನು ಹೊಂದಬಾರ್ದು, ಯುರೇನಿಯಮನ್ನು ನಾಶಪಡಿಸಬೇಕು, ಪರಮಾಣು ಕೇಂದ್ರಗಳನ್ನು ನಾಶಪಡಿಸಬೇಕು, ಇದೇ ಗುರಿಯನ್ನು ಇಸ್ರೇಲ್ನವರು ಹೊಂದಿದ್ದಾರೆ. ಹಾಗಾಗಿ ಅರೆ ಮನಸ್ಸಿನಲ್ಲಿರುವಂಥ ನೆತನ್ಯಾಹು ಅವರನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಶಾಶ್ವತ ಶಾಂತಿ ಆಗುತ್ತೋ ಅಥವಾ ಮಹಾಯುದ್ಧವೇ ಸಂಭವಿಸ್ಬಿಡುತ್ತೋ, ಇದಂಥದ್ದೊಂದು ಕುತೂಹಲ ಸಹಜವಾಗಿದೆ. ಯಾಕಂದರೆ ಎರಡು ಶತ್ರು ದೇಶಗಳು ಒಂದು ದೇಶದ ಮೇಲೆ ಅಟ್ಯಾಕು. ಇದೀಗ ಅಮೆರಿಕಕ್ಕೆ ಇಂಥದ್ದೊಂದು ಯುದ್ಧ ಬೇಡ, ಇವತ್ತು ಅವರು ಶಾಂತಿ ಮಾತುಕತೆ, ಹೀಗಾಗಿ ಒಂದು ದೊಡ್ಡ ಯುದ್ಧವಾಗಿ ಪರಿಗಣಿಸ್ತಾ ಪೆಂಟಗನ್ ಕೂಡ ಕರೆ ಕೊಟ್ಟಿದೆ, ದೊಡ್ಡ ಯುದ್ಧ ಆಗಬಹುದು, ಎಲ್ಲವೂ ಕೂಡ ಸಿದ್ಧರಾಗಿರಿ ಅಂತ. ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಅಮೆರಿಕಾದ ಸೈನಿಕರೆಲ್ಲ ಫುಲ್ ಅಲರ್ಟ್ ಆಗಿದ್ದಾರೆ ಅಂತೆ. ಹದ್ದಿನ ಕಣ್ಣನ್ನೆಲ್ಲ ದೊಡ್ಡಣ್ಣ ಇಟ್ಟಿದ್ದಾರೆ. ಈ ಹದ್ದಿನ ಕಣ್ಣು ಇರಾನ್ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಅಮೆರಿಕ ಮತ್ತೆ ಮುಂದಾಗುತ್ತಾ, ಅಥವಾ ಈ ಹಿಂದೆ 81 ಲೆಬನಾನ್ನ ವಿಚಾರದಲ್ಲಿ 81ರಲ್ಲಿ 56ರಲ್ಲಿ ಅಮೆರಿಕನ ಮಾತುಗಳನ್ನು ಕೇಳಿಕೊಂಡು ಇಸ್ರೇಲ್ ಹೇಗೆ ಒಂದು ರೆಸ್ಪೆಕ್ಟ್ ಕೊಡೋ ಪ್ರಯತ್ನವನ್ನು ಮಾಡಿತ್ತು ಯುದ್ಧದ ವಿಚಾರದಲ್ಲಿ, ಇವತ್ತು ಕೂಡ ಅದೇ ಆಗುತ್ತಾ? ಕದನ ವಿರಾಮ ಘೋಷಣೆ ಆಗುತ್ತಾ? ಕೆಲವು ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ.